ಪ್ರಿಯ ವೀಕ್ಷಕರೇ, ನಾವು ತಲಕಾಡಿಗೆ ಹೋದ ತಕ್ಷಣ ನಮಗೆ ಕಾಣುವುದು ಮರಳು. ಸುಂದರ ಕಾವೇರಿ ನದಿಯ ದಡದಲ್ಲಿರುವ ಈ ತಲಕಾಡಿನಲ್ಲಿ ಯಾಕಿಷ್ಟು ಮರಳು ತುಂಬಿದೆ ಎಂಬ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದೇ ಇರುತ್ತದೆ. ಇದಕ್ಕೆ ಇತಿಹಾಸದ ವಿಚಿತ್ರ ಕಾರಣವಿದೆ. ಇತಿಹಾಸ ಎಂದರೆ ಕೇವಲ ರಾಜರ ಕಥೆಯಲ್ಲ, ಅದು ಮರೆಯಲಾಗದ ಘಟನೆಗಳ ಸಾಕ್ಷಿ. ಕರ್ನಾಟಕದ ಇತಿಹಾಸದಲ್ಲಿ ಒಂದು ವಿಚಿತ್ರ ಮತ್ತು ಇಂದಿಗೂ ಬಗೆಹರಿಯದ ನಿಗೂಢತೆ ಇದೆ. ಅದುವೇ ತಲಕಾಡಿನ ಶಾಪ. 400 ವರ್ಷಗಳ ಹಿಂದೆ ಒಬ್ಬ ಹೆಣ್ಣು ಮಗಳು ನೀಡಿದ ಶಾಪದಿಂದ ಇಡೀ ಒಂದು ಸುಂದರ ನಗರ ಮರಳಿನಲ್ಲಿ ಅಡಗಿದ್ದಷ್ಟೇ ಅಲ್ಲದೆ ಒಂದು ಮಹಾನ್ ಸಾಮ್ರಾಜ್ಯದ ಅರಸರಿಗೆ ವಂಶೋದ್ಧಾರಕರೇ ಇಲ್ಲದಂತಾಯಿತು. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ತಲಕಾಡಿನ ಶಾಪ ಏನು ಮತ್ತು ಅದು ಯಾವ ರಾಜವಂಶಸ್ಥರಿಗೆ ಶಾಪ ನೀಡಲಾಯಿತು, ಈ ರೋಚಕ ಕಥೆಯ ಹಿಂದಿನ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಅದು 16ನೇ ಶತಮಾನದ ಅಂತ್ಯದ ಕಾಲ. ವಿಜಯನಗರ ಸಾಮ್ರಾಜ್ಯದ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣವನ್ನು ಶ್ರೀರಂಗರಾಯರು ಆಳುತ್ತಿದ್ದ ಕಾಲವದು. ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಪ್ರತಿದಿನವೂ ಕಾಡುತ್ತಿತ್ತು. ಈ ಬೆನ್ನು ನೋವಿಂದ ಬೇಸತ್ತ ಶ್ರೀರಂಗರಾಯರು ದೇವರ ಸೇವೆಗಾಗಿ ತಲಕಾಡಿನ ವೈದ್ಯನಾಥೇಶ್ವರ ದೇವಾಲಯಕ್ಕೆ ತೆರಳಿರುತ್ತಾರೆ. ಅದೇ ಸಮಯದಲ್ಲಿ ಅವರ ಪತ್ನಿ ಅಲಮೇಲಮ್ಮ ಶ್ರೀರಂಗಪಟ್ಟಣದ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುತ್ತಾರೆ. ಅವರ ಅರಮನೆಯ ಅಮೂಲ್ಯವಾದ ಆಭರಣಗಳು ಅಲಮೇಲಮ್ಮನ ಬಳಿಯೇ ಇರುತ್ತವೆ. ಅದೇ ದಿನಗಳಲ್ಲಿ ಇತ್ತ ಮೈಸೂರಿನ ರಾಜ ಒಡೆಯರ್ ಅವರ ಪ್ರಭಾವವೂ ಸಹ ಹೆಚ್ಚುತ್ತಿತ್ತು. ಅವರು ಶ್ರೀರಂಗಪಟ್ಟಣವನ್ನು ತಮ್ಮ ವಶಕ್ಕೆ ಪಡೆಯಲೇಬೇಕೆಂಬುದು ಅವರ ಇಚ್ಛೆಯಾಗಿತ್ತು ಮತ್ತು ಅದನ್ನು ಪಡೆಯುತ್ತಾರೆ. ಇದೇ ರಾಜ ಒಡೆಯರ್ ಅವರಿಗೆ ಅಲಮೇಲಮ್ಮನ ಬಳಿಯಿದ್ದ ದೇವಿಯ ಆಭರಣಗಳನ್ನು ಪಡೆಯುವ ಆಸೆಯಾಗಿತ್ತು. ಅವರು ಸೈನಿಕರನ್ನು ಕಳುಹಿಸಿ ಆಭರಣಗಳನ್ನು ತರಲು ಆದೇಶಿಸುತ್ತಾರೆ. ಇತ್ತ ತನ್ನ ರಕ್ಷಣೆಗೆ ಗಂಡನಿರದ ಕಾರಣ ಅಬಲೆಯಾದ ಅಲಮೇಲಮ್ಮ ತನ್ನ ಆಭರಣಗಳನ್ನು ಕೊಡಲು ನಿರಾಕರಿಸಿ ಸೈನಿಕರಿಂದ ತಪ್ಪಿಸಿಕೊಳ್ಳಲು ಕಾವೇರಿ ನದಿಯತ್ತ ಓಡುತ್ತಾರೆ. ಇನ್ನೇನು ಸೈನಿಕರು ತನ್ನನ್ನು ಹಿಡಿಯಲು ಬಂದಾಗ ದಾರಿ ಇಲ್ಲದೆ ಅಲಮೇಲಮ್ಮ ಮಾಲಾಂಗಿ ಎಂಬಲ್ಲಿ ಕಾವೇರಿ ನದಿಗೆ ಹಾರುತ್ತಾರೆ. ಮುಳುಗುವ ಮುನ್ನ ಅವರು ಆಡಿದ ಆ 3 ವಾಕ್ಯಗಳು ಇಂದಿಗೂ ಕರ್ನಾಟಕದ ಇತಿಹಾಸದಲ್ಲಿ ಪ್ರತಿಧ್ವನಿಸುತ್ತಿವೆ. ಅದರಲ್ಲಿ ಮೊದಲನೆಯ ಮಾತು ತಲಕಾಡು ಮರಳಾಗಲಿ, ಎರಡನೆಯದು ಮಾಲಂಗಿ ಮಡುವಾಗಲಿ, ಮೂರನೆಯದು ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಎಂಬ ಶಾಪವನ್ನು ಇತ್ತು ಅಲಮೇಲಮ್ಮ ನದಿಯಲ್ಲಿ ಪ್ರಾಣತ್ಯಾಗ ಮಾಡುತ್ತಾರೆ. ಆಶ್ಚರ್ಯವೆಂದರೆ ಅಂದಿನಿಂದ ಇಂದಿನವರೆಗೂ ತಲಕಾಡು ಮರಳಿನಿಂದಲೇ ತುಂಬಿದೆ. ಕಾವೇರಿ ನದಿ ಪಕ್ಕದಲ್ಲಿದ್ದರೂ ಆ ಮರಳು ಎಲ್ಲಿಂದ ಬರುತ್ತದೆ ಎಂಬುದು ಇಂದಿಗೂ ವಿಜ್ಞಾನಿಗಳಿಗೆ ಸವಾಲಾಗಿಯೇ ಉಳಿದಿದೆ. ಇನ್ನು ಮೈಸೂರು ಅರಸರ ವಿಚಾರಕ್ಕೆ ಬಂದರೆ ಅಂದಿನಿಂದ ಇಂದಿನವರೆಗೂ ರಾಜಮನೆತನದ ಒಬ್ಬ ರಾಜನಿಗೆ ಮಕ್ಕಳಾದರೆ ಅವರ ಮುಂದಿನ ತಲೆಮಾರಿನ ರಾಜನಿಗೆ ಮಕ್ಕಳಾಗುತ್ತಿರಲಿಲ್ಲ. ಮೈಸೂರು ಅರಸರು ದತ್ತುಪುತ್ರರನ್ನೇ ಅವಲಂಬಿಸಬೇಕಾದ ಅನಿವಾರ್ಯತೆ ಎದುರಾಗಿತ್ತು. ಇದು ಕೇವಲ ಕಾಕತಾಳೀಯವೋ ಅಥವಾ ಶಾಪದ ಶಕ್ತಿಯೋ ಗೊತ್ತಿಲ್ಲ. ವಿಜ್ಞಾನಿಗಳ ಹೇಳಿಕೆಯ ಪ್ರಕಾರ ಕಾವೇರಿ ನದಿ ತನ್ನ ಪಥ ಬದಲಾವಣೆಯಿಂದ ಉಂಟಾದ ಪರಿಸರ ಬದಲಾವಣೆಯೇ ತಲಕಾಡು ಮರಳಾಗಿ ಪರಿವರ್ತನೆಯಾಗಿದೆ ಎಂದು ಹೇಳಲಾಗುತ್ತದೆ. ಆದರೆ ಭಕ್ತರು ಇದನ್ನು ದೈವಿ ಶಕ್ತಿ ಎಂದೇ ನಂಬುತ್ತಾರೆ. ಯಾವಾಗ ರಾಜ ಒಡೆಯರಿಗೆ ಅಲಮೇಲಮ್ಮನ ಶಾಪದ ಬಗ್ಗೆ ತಿಳಿಯುತ್ತದೆಯೋ ಅದರ ಪಶ್ಚಾತ್ತಾಪಕ್ಕಾಗಿ ಅವರ ಚಿನ್ನದ ವಿಗ್ರಹವನ್ನು ಮಾಡಿಸಿ ಇಂದಿಗೂ ಮೈಸೂರಿನ ಅರಮನೆಯಲ್ಲಿ ಪೂಜಿಸುತ್ತಿದ್ದಾರೆ. ಇತಿಹಾಸ ಮತ್ತು ನಂಬಿಕೆಯ ಈ ಅಪೂರ್ವ ಸಂಗಮವೇ ಕರ್ನಾಟಕದ ವಿಶೇಷತೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಕೇವಲ ಕಟ್ಟುಕತೆಯೇ ಅಥವಾ ನಿಜವಾದ ಶಾಪವೇ ಎಂಬುದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.